ಬಳ್ಳಾರಿಯ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ದಿನನಿತ್ಯ ಪ್ರಚಾರವನ್ನು ಮಾಡ್ತಾ ಇತ್ತು. ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತು ಬಿಜೆಪಿ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಹಾಗೂ ಪ್ರತಿಭಟನೆ ಮಾಡಿದೆ. ಇದರ ಜೊತೆಗೆ ಬಳ್ಳಾರಿಯಲ್ಲಿ ಗುಂಡೇಟಿಗೆ ಬಲಿಯಾಗಿರ್ತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೆ ತೆರಳಿ ಪರಿಹಾರವನ್ನು ನೀಡಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಳ್ಳಾರಿಯಲ್ಲಿ ಕೇಸರಿ ರಣಕಹಳೆ. ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ. ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶ. ರಾಜ್ಯ ಸರ್ಕಾರದ ವಿರುದ್ಧ ಕಮಲ ಕಲಿಗಳ ಆಕ್ರೋಶ. ಕೇಸರಿ ಕಲಿಗಳ ಅಬ್ಬರದ ಭಾಷಣ. ಇದು ಬಳ್ಳಾರಿ ನಗರದ ಎಪಿಎಂಸಿ ಮೈದಾನದಲ್ಲಿ ನಡೆದ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿತು. ಬ್ಯಾನರ್ ಗಲಾಟೆ ಹಾಗೂ ಫೈರಿಂಗ್ ಪ್ರಕರಣವನ್ನ ಸಿಬಿಐಗೆ ವಹಿಸುವುದು ಹಾಗೂ ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸುವಂತೆ ಒತ್ತಾಯಿಸಿ ಸಮಾವೇಶ ನಡೆಸಿತು. ಕನಕದುರ್ಗಮ್ಮ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಬಿಜೆಪಿ ನಾಯಕರು ನೇರವಾಗಿ ಗುಂಡೇಟಿನಿಂದ ಮೃತಪಟ್ಟ ರಾಜಶೇಖರ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ರಾಜಶೇಖರ್ ಕುಟುಂಬದ ಜೊತೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ್ರು. ಬಳಿಕ 10 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿಯವರು, ನಮ್ಮ ಕಾರಜೋಳ ಅವರು, ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ. ಅವ್ರ ತಾಯಿಯನ್ನು ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ರಾಜಶೇಖರ್ ಕುಟುಂಬದ ಭೇಟಿ ಬಳಿಕ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಿನಗೆ ಪೂರ್ತಿ ಬೆಂಬಲ ನಂದು ಅಂತ. ಯಾರು ಬಳ್ಳಾರಿನ ಸುಡ್ತೀನಿ ಅನ್ನೋ ಅವ್ರಿಗೆ ಡಿ ಕೆ ಶಿವಕುಮಾರ್ ಪೂರ್ತಿ ಬೆಂಬಲ. ಇವತ್ತು ಬಳ್ಳಾರಿಯನ್ನ ಸುಟ್ಟಾಕ್ತೀನಿ ಅಂತ ಹೇಳೋದು, ಜನಾರ್ದನ್ ರೆಡ್ಡಿ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇನ್ನು ಮುಂದೆ ನಾವು ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅನಿಸ್ಬಿಟ್ಟಿದೆ. ಏನು ಈ ರೀತಿ ದೌರ್ಜನ್ಯ ಮಾಡಿದರು, ದಬ್ಬಾಳಿಕೆಯನ್ನು ಮಾಡಿದರು. ಅವರು ತಾವೆಲ್ಲರೂ ಕೂಡ ಕೈ ಎತ್ತಿ ಹೇಳ್ರಿ, ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕನ್ನಂತವ್ರೆಲ್ಲರೂ ಕೂಡ ಕೈ ಎತ್ತಿರಿ. ಧಿಕ್ಕಾರ ಧಿಕ್ಕಾರ. ಈ ಲಜ್ಜೆಗೇಡಿ ಸರ್ಕಾರ 15 ದಿನಗಳಾದರೂ ಕೂಡ ಆ ಭರತ್ನನ್ನ ಅರೆಸ್ಟ್ ಮಾಡಿಲ್ಲ. ಬಂಧುಗಳೇ, ಇವತ್ತು ನಾವು ಯಾಕೆ ಸಿಬಿಐಗೆ ನಾವು ಎಂಕ್ವೈರಿಗೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಈ ಘಟನೆಯಲ್ಲಿ ಈ ನಗರದ ಡಿಎಸ್ಪಿ ನಂದಾರೆಡ್ಡಿ, ಎಎಸ್ಪಿ ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭರತ್ ಜೊತೆಯಲ್ಲಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿರೋ ಕಾರಣ ಸಿಬಿಐಗೆ ಎಂಕ್ವೈರಿಗೆ ಆಗ್ಲೇಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು ಬಂಧುಗಳೇ. ಇವತ್ತು ಬಳ್ಳಾರಿ ಗಲಭೆ ಪ್ರಕರಣ ಬಳ್ಳಾರಿಯಲ್ಲಿ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದ್ದು ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ದಿನನಿತ್ಯ ಪ್ರಚಾರವನ್ನು ಮಾಡ್ತಾ ಇತ್ತು. ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತು ಬಿಜೆಪಿ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಹಾಗೂ ಪ್ರತಿಭಟನೆ ಮಾಡಿದೆ. ಇದರ ಜೊತೆಗೆ ಬಳ್ಳಾರಿಯಲ್ಲಿ ಗುಂಡೇಟಿಗೆ ಬಲಿಯಾಗಿರ್ತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೆ ತೆರಳಿ ಪರಿಹಾರವನ್ನು ನೀಡಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಳ್ಳಾರಿಯಲ್ಲಿ ಕೇಸರಿ ರಣಕಹಳೆ. ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ. ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶ. ರಾಜ್ಯ ಸರ್ಕಾರದ ವಿರುದ್ಧ ಕಮಲ ಕಲಿಗಳ ಆಕ್ರೋಶ. ಕೇಸರಿ ಕಲಿಗಳ ಅಬ್ಬರದ ಭಾಷಣ.
ಇದು ಬಳ್ಳಾರಿ ನಗರದ ಎಪಿಎಂಸಿ ಮೈದಾನದಲ್ಲಿ ನಡೆದ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿತು. ಬ್ಯಾನರ್ ಗಲಾಟೆ ಹಾಗೂ ಫೈರಿಂಗ್ ಪ್ರಕರಣವನ್ನ ಸಿಬಿಐಗೆ ವಹಿಸುವುದು ಹಾಗೂ ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸುವಂತೆ ಒತ್ತಾಯಿಸಿ ಸಮಾವೇಶ ನಡೆಸಿತು. ಕನಕದುರ್ಗಮ್ಮ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಬಿಜೆಪಿ ನಾಯಕರು ನೇರವಾಗಿ ಗುಂಡೇಟಿನಿಂದ ಮೃತಪಟ್ಟ ರಾಜಶೇಖರ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ರಾಜಶೇಖರ್ ಕುಟುಂಬದ ಜೊತೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ್ರು. ಬಳಿಕ 10 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿಯವರು, ನಮ್ಮ ಕಾರಜೋಳ ಅವರು, ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ, ಅವ್ರ ತಾಯಿಯನ್ನು ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ರಾಜಶೇಖರ್ ಕುಟುಂಬದ ಭೇಟಿ ಬಳಿಕ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಿನಗೆ ಪೂರ್ತಿ ಬೆಂಬಲ ನಂದು ಅಂತ. ಯಾರು ಬಳ್ಳಾರಿನ ಸುಡ್ತೀನಿ ಅನ್ನೋ ಅವ್ರಿಗೆ ಡಿ ಕೆ ಶಿವಕುಮಾರ್ ಪೂರ್ತಿ ಬೆಂಬಲ. ಇವತ್ತು ಬಳ್ಳಾರಿಯನ್ನ ಸುಟ್ಟಾಕ್ತೀನಿ ಅಂತ ಹೇಳೋದು, ಜನಾರ್ದನ್ ರೆಡ್ಡಿ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇನ್ನು ಮುಂದೆ ನಾವು ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅನಿಸ್ಬಿಟ್ಟಿದೆ. ಏನು ಈ ರೀತಿ ದೌರ್ಜನ್ಯ ಮಾಡಿದರು, ದಬ್ಬಾಳಿಕೆಯನ್ನು ಮಾಡಿದರು, ಅವರು ತಾವೆಲ್ಲರೂ ಕೂಡ ಕೈ ಎತ್ತಿ ಹೇಳ್ರಿ, ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕನ್ನಂತವ್ರೆಲ್ಲರೂ ಕೂಡ ಕೈ ಎತ್ತಿರಿ. ಧಿಕ್ಕಾರ ಧಿಕ್ಕಾರ. ಈ ಲಜ್ಜೆಗೇಡಿ ಸರ್ಕಾರ 15 ದಿನಗಳಾದರೂ ಕೂಡ ಆ ಭರತ್ನನ್ನ ಅರೆಸ್ಟ್ ಮಾಡಿಲ್ಲ ಬಂಧುಗಳೇ. ಇವತ್ತು ನಾವು ಯಾಕೆ ಸಿಬಿಐಗೆ ನಾವು ಎಂಕ್ವೈರಿಗೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಈ ಘಟನೆಯಲ್ಲಿ ಈ ನಗರದ DSP ನಂದಾರೆಡ್ಡಿ, ASP ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭರತ್ ಜೊತೆಯಲ್ಲಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿರೋ ಕಾರಣ ಸಿಬಿಐಗೆ ಎಂಕ್ವೈರಿಗೆ ಆಗ್ಲೇಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು ಬಂಧುಗಳೇ. ಇವತ್ತು ಬಳ್ಳಾರಿ ಗಲಭೆ ಪ್ರಕರಣ ಬಳ್ಳಾರಿಯಲ್ಲಿ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದ್ದು ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ದಿನನಿತ್ಯ ಪ್ರಚಾರವನ್ನು ಮಾಡ್ತಾ ಇತ್ತು. ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತು ಬಿಜೆಪಿ ಬಳ್ಳಾರಿಯಲ್ಲಿ